ಆತ್ಮೀಯ ವೀಕ್ಷಕರಿಗೆ ನನ್ನ ಸವಿನಯ ನಮಸ್ಕಾರಗಳು. ಆತ್ಮೀಯರೇ, ಇದನ್ನ ಜ್ಯೋತಿಷ್ಯ ಮಾರ್ಗದರ್ಶಿ ಅಂತಕ್ಕಂಥ ಕಾರ್ಯಕ್ರಮದಲ್ಲಿ ಈ ಪಂಚಮಹಾ ಯೋಗಗಳ ಬಗ್ಗೆ ನಾನು ಹೇಳಿದ್ದೆ. ಅಲ್ಲಿಂದ ನಾವು ಹಲವಾರು ಯೋಗಗಳು ಹೇಳಿದ್ವಿ. ಈಗ ಈ ದಿನದಲ್ಲಿ ಮಾಳವೀಯ ಯೋಗ ಅಂತಕ್ಕಂಥ ಬಗ್ಗೆ ಹೇಳ್ತೇನೆ. ನೋಡಿ, ಶುಕ್ರನ ಸ್ಥಾನದಿಂದ ಬರ್ತಕ್ಕಂಥ ಯೋಗನ ಮಾಳವೀಯ ಯೋಗ ಅಂತ ಕರೀತಾರೆ. ಶುಕ್ರನು ಸ್ವಕ್ಷೇತ್ರ, ಉಚ್ಚಕ್ಷೇತ್ರ, ಜನ್ಮ ಲಗ್ನದಲ್ಲಿ ಬಂದಾಗ ಈ ಮಾಳವೀಯ ಯೋಗ ಬರ್ತದೆ. ಈ ಮಾಳವೀಯ ಯೋಗದಲ್ಲಿ ಹುಟ್ಟಿರ್ತಕ್ಕಂಥವರು ಸುಂದರರು, ಅತಿ ಸುಂದರರಾಗಿರ್ತಾರೆ, ಏನೋ ಐಶ್ವರ್ಯವಂತರಾಗಿರ್ತಾರೆ, ಸುಖ ಸಂಸಾರವನ್ನು ನಡೆಸ್ತಾರೆ, ದೀರ್ಘ ದಾಂಪತ್ಯ ಜೀವನ ನಡೆಸ್ತಾರೆ, ರಸಿಕರಾಗಿರ್ತಾರೆ. ಇವರು ಯಾರು? ಮಾಳವೀಯ ಯೋಗದವರು. ಜನ್ಮರಾಶಿಯಲ್ಲಿ ವೃಷಭ, ತುಲಾ, ಮೀನ ಲಗ್ನಗಳಲ್ಲಿ ಶುಕ್ರನಿದ್ದಾಗ, ಅಂದರೆ ಆ ಹುಟ್ಟಿದಾಗ ಯಾವುದಾದ್ರು ಲಗ್ನದಲ್ಲಿ ಹುಟ್ಟಿರ್ತಾನೆ ನಾನು, ಆ ಲಗ್ನ ವೃಷಭ ಲಗ್ನ ಆಗಲಿ, ತುಲಾ ಲಗ್ನ ಆಗಲಿ, ಮೀನ ಲಗ್ನ ಆಗಿದ್ದು ಅದರಲ್ಲಿ ಶುಕ್ರನಿದ್ದಾಗ ಈ ಮಾಳವೀಯ ಯೋಗ ಬರುತ್ತೆ.